ಸಂಗೊಳ್ಳಿ ರಾಯಣ್ಣ ಮಾಡಿದ ಕ್ರಾಂತಿ ಇವತ್ತು ನಡೀತದ ಡಿಬತ್ತು ಕ್ರಾಂತಿ. ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಸುದ್ದಿವಾಹಿನಿಯೊಂದು ಮಾಡಬೇಕಾದ ಕೆಲಸವನ್ನ ಮಾಡೋದು ಬಿಟ್ಟು ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಬಗ್ಗೆ ವೈಯಕ್ತಿಕವಾದಂತ ತೇಜೋವಧೆ ಹಾಗೆ ಪ್ರೊಫೆಷನಲ್ ಆಗಿ ತೇಜೋವಧೆಯನ್ನ ಮಾಡ್ತಿದ್ದಾರೆ. ಅದು ಯಾವ ಮಟ್ಟಕ್ಕೆ ಅಂತ ಕೇಳೋದಾದ್ರೆ, ಇತ್ತೀಚೆಗೆ ದರ್ಶನ್ ಅವರು ಜೈಲು ಸೇರಿರುವ ವಿಚಾರ ಎಲ್ರಿಗೂ ಕೂಡ ಗೊತ್ತಿರುವಂತದ್ದೇ. ಹೀಗಿರ್ಬೇಕಾದ್ರೆ ಆಳಿಗೊಂದು ಕಲ್ಲು ಅನ್ನುವಂತೆ ಸುದ್ದಿವಾಹಿನಿಯೊಂದು ದರ್ಶನ್ ಅವರ ತೇಜೋವಧೆಗೆ ನಿಂತಿದೆ. ಅದು ಕೇವಲ ವೈಯಕ್ತಿಕ ಮಾತ್ರವಲ್ಲ, ಬದಲಾಗಿ ದರ್ಶನ್ ಅವರ ಸಿನಿಮಾವೊಂದರ ಬಗ್ಗೆ ಅಪಪ್ರಚಾರವನ್ನ ಮಾಡ್ತಾ ಇದೆ. ದರ್ಶನ್ ಅವರ ಕ್ರಾಂತಿ ಸಿನಿಮಾದ ಬಗ್ಗೆ ಎಲ್ಲರೂ ಕೂಡ ಗೊತ್ತಿರುವಂತದ್ದೇ. ಮಾಧ್ಯಮದ ಪ್ರಚಾರವಿಲ್ಲದೆ ತೆರೆಕಂಡಂತ ಸಿನಿಮಾ. ಆದ್ರೂ ಕೂಡ ಈ ಸಿನಿಮಾ 50 ದಿನವನ್ನ ಮುಖ್ಯ ಚಿತ್ರಮಂದಿರ ಸೇರಿದಂತೆ ಒಂದಿಷ್ಟು ಚಿತ್ರಮಂದಿರಗಳಲ್ಲಿ ಪೂರೈಸಿತ್ತು. ಭರ್ಜರಿಯಾದಂತಹ ಪ್ರದರ್ಶನವನ್ನ ಕೂಡ ಈ ಸಿನಿಮಾ ಕಂಡಿತ್ತು. ರಾಜಧಾನಿ ಬೆಂಗಳೂರಿನ ಅನುಪಮ್ ಮುಖ್ಯ ಚಿತ್ರಮಂದಿರದಲ್ಲಿ ಬೆಳ್ಳಂಬೆಳಗ್ಗೆ 6:30 ಪ್ರದರ್ಶನದಲ್ಲಿ ಅಬ್ಬರಿಸಿತ್ತು. ಹಾಗೆ ಆ ದಿನದ ಎಲ್ಲಾ ಶೋಗಳು ಕೂಡ ಸೋಲ್ಡ್ ಔಟ್ ಆಗಿತ್ತು. ಅಷ್ಟೇ ಅಲ್ಲದೆ ಚಿತ್ರಮಂದಿರದ ಮುಂಭಾಗದಲ್ಲಿ ಬ್ಲಾಕ್ ಟಿಕೆಟ್ ಕೂಡ ಮಾರ್ತಾ ಇತ್ತು. ಇದು ಮುಖ್ಯ ಚಿತ್ರಮಂದಿರದ ಕತೆ ಮಾತ್ರವಲ್ಲ, ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ ಹೌಸ್ಫುಲ್ ಪ್ರದರ್ಶನವನ್ನ ಕಂಡಂತ ಸಿನಿಮಾ ಕ್ರಾಂತಿ. ಇದರ ಜೊತೆಗೆ ಪರಭಾಷಾ ಸೆಂಟರ್ನಲ್ಲೂ ಕೂಡ ಈ ಸಿನಿಮಾ ತೆರೆ ಕಂಡು ಭರ್ಜರಿಯಾದಂಥ ಪ್ರದರ್ಶನವನ್ನ ಕೂಡ ಕಂಡಿತ್ತು. ಆದ್ರೆ ಈ ವಿಚಾರವನ್ನ ಯಾವುದೇ ಸುದ್ದಿ ಮಾಧ್ಯಮಗಳು ಬಿತ್ತರ ಮಾಡಿಲ್ಲ. ಕಾರಣ ದರ್ಶನ್ ಅವರನ್ನ ಸುದ್ದಿ ಮಾಧ್ಯಮಗಳು ಬ್ಯಾನ್ ಮಾಡಿದ್ದವು. ಹೀಗಾಗಿ ಯಾವ ಮಾಧ್ಯಮಗಳು ಕೂಡ ಈ ಸುದ್ದಿಯನ್ನ ಬಿತ್ತರ ಮಾಡಿಲ್ಲ. ಆದ್ರೆ ಅದೊಂದು ಮಾಧ್ಯಮ ದರ್ಶನ್ ಅವರ ಪರವಾಗಿ ಆರಂಭಿಕವಾಗಿ ಮಾತನಾಡಿದ್ರು ಕೂಡ ಎಲ್ಲ ಯೂಟ್ಯೂಬ್ ಚಾನೆಲ್ಗಳಿಗೆ ದರ್ಶನ್ ಅವರು ಸಂದರ್ಶನವನ್ನ ನೀಡಿದ್ರು. ಆದರೆ ಆ ಸುದ್ದಿವಾಹಿನಿಗೆ ದರ್ಶನ್ ಅವರು ಸಂದರ್ಶನವನ್ನ ನೀಡಿಲ್ಲ. ಹೀಗಾಗಿ ಸಿನಿಮಾ ರಿಲೀಸ್ ಆಗುವಂತ ಸಂದರ್ಭದಲ್ಲಿ ಕ್ರಾಂತಿ ಸಿನಿಮಾದ ಅವಹೇಳನವನ್ನ ಮಾಡಿದ್ರು. ಸಿನಿಮಾ ಚೆನ್ನಾಗಿಲ್ಲ ಹಾಗೆ ಹೀಗೆ ಅಂತ ಬಾಯಿಗೆ ಬಂದಂತೆ ಹೇಳಿದ್ರು. ಪ್ರಸ್ತುತ ದರ್ಶನ್ ಅವರು ಅರೆಸ್ಟ್ ಆಗಿದ್ದಾರೆ. ಈ ಸಂದರ್ಭದಲ್ಲಿ ಆ ಒಂದು ಸುದ್ದಿ ಮಾಧ್ಯಮ ದರ್ಶನ್ ಅವರ ತೇಜೋವಧೆಗೆ ಇಳಿದಿದೆ. ಕ್ರಾಂತಿ ಅಟ್ಟರ್ ಫ್ಲಾಪ್ ಹಾಗೆ ಹೀಗೆ ಅಂತ ಬಾಯಿಗೆ ಬಂದಂತೆ ಹೇಳಿದೆ. ಆದರೆ ಇಲ್ಲಿ ಗಮನಿಸಬೇಕಾದಂತಹ ಅಂಶ ಏನಪ್ಪಾ ಅಂತ ಹೇಳಿದ್ರೆ, ಕ್ರಾಂತಿ ಸಿನಿಮಾ ಅಟ್ಟರ್ ಫ್ಲಾಪ್ ಆಗ್ತಾ ಇದ್ರೆ 50 ದಿನಗಳ ಪ್ರದರ್ಶನವನ್ನ ಮುಖ್ಯ ಚಿತ್ರಮಂದಿರದಲ್ಲಿ ಯಾಕಾಗಿ ಕಾಣ್ತಾ ಇತ್ತು? ಸೂರ್ಯ ಹುಟ್ಟೋದಕ್ಕೂ ಮುಂಚೆಯೇ ಪ್ರದರ್ಶನವನ್ನ ಯಾಕೆ ಕಾಣ್ತಾ ಇತ್ತು? ಹಾಗೆ ಆ ಪ್ರದರ್ಶನ ಹೌಸ್ಫುಲ್ ಯಾಕೆ ಆಗ್ತಾ ಇತ್ತು? ಪರಭಾಷಾ ಸೆಂಟರ್ಗಳು ಕೂಡ ಯಾಕೆ ಕ್ರಾಂತಿ ಸಿನಿಮಾಗೆ ಮಣೆ ಹಾಕ್ತಾ ಇತ್ತು? ಹೀಗೆ ಸಾಲು ಸಾಲು ಪ್ರಶ್ನೆಗಳು ಮೂಡುತ್ತೆ. ಕ್ರಾಂತಿ ಸಿನಿಮಾ ಫ್ಲಾಪೋ ಅಥವಾ ಹಿಟ್ಟೋ ಅನ್ನೋದನ್ನ ನಿರ್ಮಾಪಕರು ಹೇಳಬೇಕು. ದುಡ್ಡು ಆಗಿದೆಯೋ ಇಲ್ವೋ ಅನ್ನೋದನ್ನ ನಿರ್ಮಾಪಕರು ಹೇಳಬೇಕು. ನಿರ್ಮಾಪಕರು ಈ ಸಿನಿಮಾ 100 ಕೋಟಿ ಕಲೆಕ್ಷನ್ ಮಾಡಿದೆ ಅಂತ ಕೇಕ್ ಕೂಡ ಕಟ್ಟಿಂಗ್ ಮಾಡಿ ಆಗಿದೆ. ಹೀಗಿರ್ಬೇಕಾದ್ರೆ ನನಗೆ ದರ್ಶನ್ ಆಗಿಲ್ಲ ಅಂತ ಹೇಳಿದ ಕೂಡಲೇ, ದರ್ಶನ್ ಅವರೀಗ ಸಮಸ್ಯೆಯಲ್ಲಿ ಇದ್ದಾರೆ ಅಂತ ಹೇಳಿದ ಕೂಡಲೇ ಆಳಿಗೊಂದು ಕಲ್ಲು ಅನ್ನುವಂತೆ ಇಲ್ಲದ ವಿಚಾರವನ್ನ, ಅಪ್ರಸ್ತುತ ವಿಚಾರವನ್ನ ಪ್ರಸ್ತುತತೆಗೆ ತಂದು ಅವರ ಅವಹೇಳನ ಮಾಡೋದು ಎಷ್ಟು ಸರಿ? ಇಂಥ ಪ್ರಶ್ನೆಯನ್ನ ಅವರು ಅವರ ಮನಸ್ಸಿಗೆ ಕೇಳಿದ್ರೆ ಒಳಿತು. ನಮಸ್ಕಾರ.